ಪ್ರತಿಯೊಬ್ಬ ಬೇರೆ ಸಮುದಾಯದ ವ್ಯಕ್ತಿಗಳು ಮಂತ್ರಿ ಮುಖ್ಯಮಂತ್ರಿ ಆಗೋ ಸ್ಪರ್ಧೆಯಲ್ಲಿದ್ದರೆ ನಮ್ಮ ಸಮುದಾಯದವರು ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕೊಡಿಸ್ಬೇಕು ಬೇಡವೋ ಅನ್ನೋ ಯೋಚನೆಯಲ್ಲಿದ್ದಾರೆ. ಎಲ್ಲರೂ ಸಹ IAS KAS ಡಾಕ್ಟರ್ಸು ಇಂಜಿನಿಯರ್ ಆಗುವಂಥ ಆಸೆ ಕಟ್ಟಿದ್ರೆ ನಮ್ಮ ಸಮುದಾಯದವರು ಹಟ್ಟಿಯಿಂದ ಹೊರಗೋಗೋದು ಹೇಗೆ, ಹೊರಗೋದ್ರೆ ದೂರ ಹೋಗಿ ಓದೋಕೆ ಹೋದರೆ ನನ್ನ ಹಟ್ಟಿ ಕುರಿಗಳ ದನಗಳ ಕಥೆ ಏನು ಅಂತ ಯೋಚನೆ ಮಾಡುವಂಥ ಸಮಯದಲ್ಲಿದ್ದೀವಿ ನಾವು. ಇದಕ್ಕೆಲ್ಲ ಕಾರಣ ನಮ್ಮ ದಡ್ಡತನ ಅಲ್ಲ, ನಮ್ಮ ಪರಿಸ್ಥಿತಿ. ಈ ಪರಿಸ್ಥಿತಿಗೆ ಕಾರಣ ಬಂದು ರಾಜಕಾರಣಿಗಳು. ಯಾವತ್ತು ರಾಜಕಾರಣಿಗಳು ಮತ ಕೇಳಕ್ಕೆ ಬಂದಾಗ ನಿಮ್ಮನ್ನು ಅಭಿವೃದ್ಧಿ ಮಾಡ್ತೀವಿ, ನಿಮ್ಮನ್ನು ಒಂದು ಮುನ್ನೆಲೆಗೆ ತಗೊಂಡ್ಬರ್ತೀವಿ, ನಿಮ್ಮನ್ನು ST ಪಟ್ಟಿಗೆ ಮೀಸಲಾತಿಗೆ ಸೇರಿಸ್ತೀವಿ ಅಂತ ಚುನಾವಣೆಗೆ ಹೇಳ್ತಾರೆ. ಚುನಾವಣೆ ಮುಗಿದ ಮೇಲೆ ಮರೆತು ಬಿಡ್ತಾರೆ. ಪ್ರತಿಯೊಬ್ಬ ರಾಜಕಾರಣಿ ಸರ್ಕಾರಗಳಾದಾಗ ಮೀಸಲಾತಿ ಪಟ್ಟಿಗೆ ಸೇರಿಸ್ತೀವಿ ಅಂತ ಹೇಳ್ತಾರೆ. ಚುನಾವಣೆ ಮುಗಿದ ಮೇಲೆ ವಿರೋಧ ಪಕ್ಷದವರೇ ಆಗಲಿ ಯಾವುದೇ ಸರ್ಕಾರವೇ ಆಗಲಿ ಒಂದು ಮಾತು ತುಟಿ ಬಿಚ್ಚಲ್ಲ. ಒಂದೇ ಕಾರಣ, ಯಾವುದೇ ಕಾಡುಗೊಲ್ಲರು ಹಟ್ಟಿಯಿಂದ ಈಚೆ ಬರಲ್ಲ, ಹೋರಾಟ ಮಾಡಲ್ಲ, ರಸ್ತೆಗಿಳಿಯಲ್ಲ, ಯಾವುದೇ ಶಾಸಕ ಮತ್ತು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಲ್ಲ ಅಂತ. ಆದರೆ ಇನ್ನು ಮುಂದೆ ಹಾಗೆ ನಡೆಯಲ್ಲ. ಕಾಡುಗೊಲ್ಲರ ಪರಿಷತ್ ಹಟ್ಟಿಯಲ್ಲಿ ಸಂಘಟನೆಯನ್ನ ಮಾಡುತ್ತೆ. ಅವಶ್ಯಕತೆ ಬಿದ್ದರೆ ರಸ್ತೆಗಿಳಿಯುತ್ತೆ. ಶಾಸಕರೇನು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುತ್ತೆ. ನಾವು ನಮ್ಮ ಮೀಸಲಾತಿಯನ್ನ ಪಡೆದೇ ಪಡಿತೀವಿ.